ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಬಂದಿದ್ದೇವೆ ಅಲ್ಟ್ರಾವೈಲೆಟ್ ಇದು X47 ವೆಹಿಕಲ್ ನೋಡಲಿಕ್ಕೆ. ಬ್ಯೂಟಿಫುಲ್ ವೆಹಿಕಲ್ ನನ್ನ ಲೆಕ್ಕದಲ್ಲಿ. ನಾನು ಇವತ್ತೊಂದು ಕಸ್ಟಮರ್ ವೆಹಿಕಲ್ ತಂದಿದ್ದೇನೆ. ಇದು X47 ಅಂತೇಳಿ, ಬ್ಲ್ಯಾಕ್ ಕಲರ್ ವೆಹಿಕಲ್. ಚೆನ್ನಾಗಿದೆ, ಕಂಫರ್ಟ್ ಇದೆ, ರೈಡಿಂಗ್ ಸೂಪರ್ ಆಗಿದೆ, ಅಡ್ವೆಂಚರ್ ಫೀಲ್ ಕೊಡ್ತದೆ. ವೆಯ್ಟ್ ಬಂದಿದ್ದದ್ದು 200 kg, ಬಟ್ ನಿಮಗೆ ಇದು ರನ್ನಿಂಗ್ ಮಾಡುವಾಗ ಗೊತ್ತಾಗಲ್ಲ ಏನು ಕೂಡ. ಫ್ರೀ ಇದೆ, ಆರಾಮ್ಸೆ ಓಡಿಸ್ಬೋದು, ಏನು ತೊಂದರೆ ಇಲ್ಲ. ಒಂದು ಸಲ ಚಾರ್ಜ್ ಮಾಡಿದರೆ, ಇದು ಬೇಸ್ ವೇರಿಯಂಟ್ ಅಂತೆ, ಹಾಗಾಗಿ ಒಂದು ಸಲ ಚಾರ್ಜ್ ಮಾಡಿದರೆ ನಿಮಗೆ 18 km ಆನ್ ರೋಡ್ ಸಿಗುತ್ತೆ. ಬಟ್ ಇದರ ಚಾರ್ಜಿಂಗ್ ಅಂದರೆ, ಚಾರ್ಜಿಂಗ್ ಪೊಸಿಷನ್ ಇದೆಲ್ಲ, ಚಾರ್ಜ್ ಮಾಡ್ಬೋದು. ಚಾರ್ಜ್ ಮಾಡಲಿಕ್ಕೆ ನಿಮಗೆ ಒಂದು 5 to 6 hours ತಗೊಳ್ತದೆ ಅಂತೆ. ನಾರ್ಮಲಾಗಿ ಬೂಸ್ಟ್ ಚಾರ್ಜರ್ ಸಿಗುತ್ತಂತೆ, ಅದು ಡೀಲರ್ ಅವರ ಹತ್ರ ಮಾತ್ರ. ಆ ನಾರ್ಮಲ್ ಬೂಸ್ಟ್ ಚಾರ್ಜರ್ ನಿಮಗೆ ಅರೌಂಡು ಕಾಸ್ಟ್ 34,000-45,000 ಏನೋ ಹೇಳಿದರು ಕಸ್ಟಮರ್. ನಿಮ್ಗೆ 3 hours ಬೇಕಾಗುತ್ತೆ ಒಂದು ಸಲ ಫುಲ್ ಚಾರ್ಜ್ ಮಾಡಲಿಕ್ಕೆ ಬೂಸ್ಟ್ ಚಾರ್ಜರಲ್ಲಿ. ಮತ್ತು ವೆಹಿಕಲ್ ಅಡ್ವೆಂಚರ್ ಮಾಡಿರೋದ್ರಿಂದ ತುಂಬ ಕ್ಲೀನಾಗಿ ಹೋಗುತ್ತೆ, ಏನು ಕೂಡ ಸೌಂಡ್ ಇಲ್ಲ. ಬೆಸ್ಟ್ ವೆಹಿಕಲ್. ಪಿಕಪ್ ಕೂಡ ಹಾಗೆಯೇ 145 km ಸ್ಪೀಡ್ ತನಕ ನಾನು ಓಡಿಸಿದ್ದೇನೆ ಬೆಲೆಸ್ಟಿಕ್ ಪ್ಲಸ್ಸಲ್ಲಿ. ಇದರಲ್ಲಿ 3 ಸ್ಪೀಡ್ ಇದೆ: ಗ್ಲೈಡ್, ಕಾಂಬ್ಯಾಕ್ಟ್, ಬೆಲೆಸ್ಟಿಕ್ ಅಂತೇಳಿ. ಗ್ಲೈಡ್ ಮೋಡಲ್ಲಿ ನಿಮಗೆ ಆರಾಮ್ಸೆ ಹೋಗ್ಬೋದು. ಮೈಲೇಜ್ ಬೇಕಾದರೆ ಗ್ಲೈಡ್ ಮೋಡೇ ಯೂಸ್ ಮಾಡಬೇಕಾಗುತ್ತೆ. ಕಾಂಬ್ಯಾಕ್ಟ್ ಮೋಡಲ್ಲಿ ಕೂಡ ಅಷ್ಟೇ, ಕ್ಲೀನಾಗಿ ಓಡಿಸ್ಬೋದು, ಏನು ಪ್ರಾಬ್ಲಮ್ ಇರೋಲ್ಲ. ಇನ್ನು ಬೆಲೆಸ್ಟಿಕ್ ಮೋಡಲ್ಲಿ ಸ್ಪೀಡ್ ಜಾಸ್ತಿ ಇರುತ್ತೆ, ಮೈಲೇಜ್ ಸಿಗೋಲ್ಲ. ಇನ್ನು ಇದರಲ್ಲಿ ಟ್ರಿಪ್ ಮೀಟ್ರ್ ಇದೆ, ಟ್ರ್ಯಾಕ್ಷನ್ ಕಂಟ್ರೋಲರ್ ಇದೆ, ರೀಜನರೇಟ್ ಸಿಸ್ಟಮ್ ಇದೆ, ಮತ್ತು ಮ್ಯಾಪ್ಸ್ ಇದೆ, ಟ್ರಿಪ್ ಮತ್ತು ಹಿಲ್ ಹೋಲ್ಡ್ ಅಸಿಸ್ಟ್ ಇದೆ, ಪ್ರತಿಯೊಂದು ಫೀಚರ್ಸ್ ಎಲ್ಲ ಇದೆ. ಮತ್ತು ಇದರಲ್ಲಿ ಏನಂದರೆ ನಿಮಗೆ ಫಸ್ಟ್ 2 ಸರ್ವಿಸ್ ಫ್ರೀ ಸರ್ವಿಸ್ ಆಗಿರುತ್ತೆ. 1000 km ಇದು ಮತ್ತು 5000, ಅಂದರೆ 5000 ಮತ್ತು 1000 km ಡೀಲರ್ ಚಾರ್ಜ್ ಮಾಡ್ತಾರೆ. ಅರೌಂಡ್ 1000 ಒಳಗೆ. ಮತ್ತು 10,000 km ಪೇಡ್ ಸರ್ವಿಸ್ ಸ್ಟಾರ್ಟ್ ಆಗುತ್ತೆ. ಉಳಿದದೇನೆಂದರೆ ನಿಮಗಿದು ಪರ್ಫಾಮೆನ್ಸಲ್ಲಿ ಯಾವುದು ಕೂಡ ಕಡಿಮೆ ಇಲ್ಲ. ನೋಡಲಿಕ್ಕೆ ಪೆಟ್ರೋಲ್ ಗಾಡಿ ವೆಹಿಕಲ್ ಥರನೇ ಇದೆ. ಬೆಸ್ಟ್ ಆಫ್ ಪರ್ಫಾಮೆನ್ಸ್, ಸೂಪರ್ ಸ್ಪೀಡ್, ರಿಲಯಬಲ್ ಇದೆ, ಆರಾಮ್ಸೆ ಹೋಗ್ಬೋದು. ಬೆನ್ನು ನೋವು ಆ ರೀತಿ ಯಾವುದು ಬಡಲ್ಲ. ಸಸ್ಪೆನ್ಸ್ ಕೂಡ ಫ್ರೀ ಇದೆ. ವೀಲ್ ಕೂಡ ಬಿಗ್ ಸೈಜ್ ಕೊಟ್ಟಿದ್ದಾರೆ. ಡಿಸ್ಕ್ ಪ್ಲೇಟ್ ಕೂಡ ಒಂದು ಬೈಬ್ರೆ ಕಂಪನಿದು ಡಿಸ್ಕ್ ಪ್ಯಾಡ್, ಕ್ಯಾಲಿಬರ್ ಸೆಟ್ ಕೊಟ್ಟಿದೆ. ಇನ್ನು ನಿಮಗೆ ಬಟನ್ಸ್ ಎಲ್ಲ ಸೈಡಲ್ಲಿ ಕೊಟ್ಟಿದ್ದಾರೆ, ಲೆಫ್ಟ್ ಸೈಡಲ್ಲಿ. ಅಂದರೆ ಡಿಸ್ಪ್ಲೇ ಟಚ್ ಬರೋಲ್ಲ, TFT ಡಿಸ್ಪ್ಲೇ ಬರುತ್ತೆ. ನಿಮ್ಗೆ ಏನಾದರೂ ಅದರಲ್ಲಿ ಮ್ಯಾಪ್ಸಾ ಅಥವಾ ಟ್ರ್ಯಾಕ್ಷನ್ ಕಂಟ್ರೋಲ್ ನೋಡಬೇಕಾ, ಅಥವಾ ಪ್ರತಿಯೊಂದು ಯಾವುದಾದ್ರೂ ಮೆನುಗೆ ಹೋಗಬೇಕಾ, ಅಥವಾ ನಿಮಗೆ ಏನಾದರೂ ಫೀಚರ್ ನೋಡಬೇಕಾ, ಅದರಲ್ಲಿ ಬಟನ್ಸ್ ಇದೆ, ಬಟನ್ಸಲ್ಲಿ ವರ್ಕಿಂಗ್ ಮಾಡ್ಬೋದು. ಇನ್ನು ಬಂದುಬಿಟ್ಟು ಇದರದ್ದು ಹೇಳೋದಾದರೆ, ಇದು ನೋಡಲಿಕ್ಕೆ ಪೆಟ್ರೋಲ್ ಗಾಡಿ ಥರನೇ ಇದೆ, ಬೆಸ್ಟ್ ಇದೆ. ಡಬಲ್ ರೈಡಲ್ಲಿ ಕೂಡ ನಾವು ಟ್ರಯಲ್ ನೋಡಿದ್ದೇವೆ, ಏನು ಕೂಡ ಎಲ್ಲ ತೊಂದರೆ ಏನಿಲ್ಲ. ನಾವು ಈಗ ಬುಕ್ಕಿಂಗ್ ಮಾಡಲಿಕ್ಕೆ ಅಂತ ಬಂದಿದ್ದೇವೆ, ಇಲ್ಲಿ ಶೋರೂಮಿಗೆ ವಿಸಿಟ್ ಆಗಿದ್ದೇವೆ. ಇದು ಬಂದುಬಿಟ್ಟು ಮಂಗಳೂರು, ಮೈಸೂರು, ಬೆಂಗಳೂರಲ್ಲಿದೆ, ಹುಬ್ಬಳ್ಳಿಯಲ್ಲಿ ಹುಬ್ಬಳ್ಳಿಯಲ್ಲಿ ಕೂಡ ಇದೆ. ಟೋಟಲ್ 4 ಪ್ಲೇಸಲ್ಲಿದೆ. ಉಳಿದ ಕಡೆ ಯಾವುದು ಕಡೆ ಇಲ್ಲ, ಉಳಿದ ಕಡೆ ಎಲ್ಲಿಯೂ ಇಲ್ಲ ಈಗ ಸದ್ಯಕ್ಕೆ. ಅಂದರೆ ನಮ್ಮದು ಪ್ಲೇಸಿಗೆ ಬಂದು ವಿಸಿಟ್ ಮಾಡಿ ಟ್ರಯಲ್ ನೋಡಬೇಕಾದ್ರೆ ಟ್ರಯಲ್ ಕೊಡಲ್ಲಂತೆ. ಮಂಗಳೂರಿಗೆ ಅಥವಾ ಮೈಸೂರಿಗೆ ಹೋಗಬೇಕಾಗುತ್ತೆ, ಇಲ್ಲ ಹುಬ್ಳಿಗೆ ಹೋಗಬೇಕಾಗುತ್ತೆ. ನಿಮಗೆ ಸರ್ವಿಸಿಗೆ ಬೇಕಾದರೆ ಯಾವ ಪ್ಲೇಸಿಗೆ ಕೂಡ ಬರುತ್ತಾರೆ. ಒಂದು ಬ್ಯಾಟ್ರಿ ನೋಡೋದಾದರೆ, ಬ್ಯಾಟ್ರಿ ಇರುತ್ತೆ ಬರುತ್ತೆ, ಫುಲ್ಲು ಶೀಲ್ಡ್ ಬರುತ್ತೆ. ನಿಮಗೆ ರಿಮೂವೇಬಲ್ ಅಲ್ಲ, ಫಿಕ್ಸ್ಡ್ ಬ್ಯಾಟ್ರಿ ಬರುತ್ತೆ. ಅದರೊಟ್ಟಿಗೆ ಮೋಟ್ರ್ ಕೂಡ ಬರುತ್ತೆ ಬ್ಯಾಕ್ ಸೈಡಲ್ಲಿ, ಅದು ಕೂಡ ಫಿಕ್ಸ್ ಆಗಿರುತ್ತೆ. ನೆಕ್ಸ್ಟಿಗೆ ನೋಡೋದಾದರೆ ನಮ್ಮದು ರೆಡರ್ ಇದೆ. ಅದು ರೆಡರ್ ಈ ರೀತಿ ಮಿರರಲ್ಲಿ ರೆಡರ್ ಇರೋದಲ್ಲ, ಅದು ಆ ರೆಡರ್ ಡಿಸ್ಪ್ಲೇಯಲ್ಲಿ ಕೂಡ ಶೋ ಆಗುತ್ತೆ. ಇನ್ನು ಕೂಡ ಈ ವೆಹಿಕಲನ್ನು ಎಲ್ಲಿ ಕೂಡ ವಾಶ್ ಮಾಡ್ಬೋದು, ಹೇಗೆ ಕೂಡ ಮಾಡ್ಬೋದು, ಏನು ಪ್ರಾಬ್ಲಮ್. ಈ ರೀತಿಯ ಇನ್ಫಾರ್ಮೇಷನ್ ಬೇಕಿದ್ದರೆ ಫಾಲೋ ಮಾಡಿ.